ಬಂಗಾರ ಮತ್ತು ಬೆಳ್ಳಿ ಮತ್ತೊಮ್ಮೆ ಬೆಳ್ಳಂಬೆಳಿಗ್ಗೆ ಭಾರಿ ಒಂದು ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ನೀವು ಕೂಡ ಆಭರಣ ಪ್ರಿಯರಾಗಿದ್ರೆ ನಿಮಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ಬಂಗಾರವನ್ನ ನೀವು ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಎದಕ್ಕಂದ್ರೆ ಈಗ ಇಳಿಕೆ ಆಗಿದೆ. ಈಗ ಖರೀದಿ ಮಾಡಿದ್ರೆ ನಾಳೆ ಮತ್ತಷ್ಟು ಇಳಿಕೆ ಆದ್ರೆ ನಿಮಗೆ ನಷ್ಟವೇ ಆಗುತ್ತೆ. ಹೀಗಾಗಿ ವೀಕ್ಷಕರೇ, ಬಂಗಾರದ ಬೆಲೆ ಏನಾಗುತ್ತೆ ಮುಂದೆ ಅದರ ಬಗ್ಗೆನೂ ಕೂಡ ನಾವು ನಿಮಗೆ ಅಪ್ಡೇಟ್ ಕೊಡಲಿದ್ದೇವೆ. ಇನ್ನು ಮೋದಿ ಸರ್ಕಾರದಿಂದ ಬಂಗಾರದ ಮೇಲೆ ಮತ್ತೊಂದು ಹೊಸ ನಿಯಮ ಶುರುವಾಗಿದೆ, ಅದನ್ನು ಕೂಡ ನಿಮಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ಬಂಗಾರವನ್ನ ನೀವು ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಬಂಗಾರ ಖರೀದಿ ಮಾಡುವಾಗ ನೀವು ಮೋಸ ಹೋಗಬಾರದು ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಆಗ್ಬೇಕಂದ್ರೆ ಈ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಈ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ ವೀಕ್ಷಕರೇ. ಇವತ್ತಿನ ಬಂಗಾರದ ಮತ್ತು ಬೆಳ್ಳಿ ಕರ್ನಾಟಕದಲ್ಲಿ ತಾಜಾ ಬೆಲೆ ಎಷ್ಟಾಗಿದೆ, ಎಷ್ಟು ಇಳಿಕೆ ಆಗಿದೆ, ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಮತ್ತೊಮ್ಮೆ ನಿಮಗೆ ಸಾಕ್ಷಿ ಸಮೇತ ನಾವು ಬಂಗಾರ ಬೆಳ್ಳಿ ಯಾವ ತರ ಢಬಾರ್ ಅಂತ ಕೆಳಗಡೆ ಬಿದ್ದಿದೆ ಅಂತ ನಾವು ನಿಮಗೆ ತೋರಿಸಲಿದ್ದೇವೆ. ಹೀಗಾಗಿ ವೀಕ್ಷಕರೇ, ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಚಿನ್ನ ಮತ್ತು ಬೆಳ್ಳಿ ಮತ್ತಷ್ಟು ಇಳಿಕೆ ಆಗ್ಬೇಕು ಅಂತ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಉತ್ಸಾಹವನ್ನ ನೀವು ತೋರಿಸಬಹುದು ವೀಕ್ಷಕರೇ. ಬೇಗನೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡವರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರಬೇಕು. ವೀಕ್ಷಕರೇ, ನಿಮ್ಮ ಉತ್ತರ ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದ್ಬಿಟ್ಟು ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಕಮೆಂಟ್ ಮಾಡಿದವರಿಗೆ, ಲೈಕ್ ಮಾಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಮೊದಲಿಗೆ ಬೆಳ್ಳಿ ಮಾರ್ಕೆಟ್ ಕೂಡ ದಿಢೀರ್ ಅಂತ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಕ್ರಾಶ್ ಆಗಿದೆ, ಅಂದ್ರೆ ಡಬಾರ್ ಅಂತ ಕೆಳಗಡೆ ಬೀಳ್ತಾ ಇದೆ ವೀಕ್ಷಕರೇ. ಒಮ್ಮೆ ಬಾರಿ ಕೆಳಗೆ ಬಿದ್ದಿತ್ತು, ಮತ್ತೆ ಮೇಲ್ಗಡೆ ಹೋಯ್ತು, ಈಗ ಮತ್ತೆ ಕೆಳಗಡೆ ಬರ್ತಾ ಇದೆ. ಅಂದ್ರೆ ಇದು ಒಂದು ಖರೀದಿ ಮಾಡೋದಕ್ಕೆ ಮತ್ತೊಮ್ಮೆ ಎರಡನೇ ಅವಕಾಶ ಬೆಳ್ಳಿ ಈಗ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದೇ ತರ ಬಂಗಾರ ಬೆಳ್ಳಿ ಎರಡೂ ಕೂಡ ಟ್ರೇಡ್ ಆಗ್ತಾ ಇದೆ ವೀಕ್ಷಕರೇ. ನಾವು ನಿಮಗೆ ಸಾಕ್ಷಿ ಸಮೇತ ಸ್ಕ್ರೀನ್ ಮೇಲೆ ನಿಮಗೆ ಈಗ ಲೈವ್ ಆಗಿ ಯಾವ ತರ ಬೆಳ್ಳಿ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೇವೆ. ನೀವು ಲೈವ್ ಆಗಿ ನೋಡ್ತಿರ್ಬೋದು. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಮೊನ್ನೆ 2 ಲಕ್ಷ ರೂಪಾಯಿ ತನಕ ಬಂದಿತ್ತು ಬೆಳ್ಳಿ ಬೆಲೆ, ಆದ್ರೆ ಇವತ್ತು 2,50,000 ರೂಪಾಯಿ ತನಕ ಹೋಗಿ ಈಗ ಮತ್ತೆ 2,20,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಬೆಳ್ಳಿ ಮಾರ್ಕೆಟ್ ಅಲ್ಲಿ ದೊಡ್ಡ ಆಟ ನಡೀತಾ ಇದೆ. ಯಾರೋ ಬೆಳ್ಳಿಯನ್ನ ಮ್ಯಾನಿಪುಲೇಷನ್ ಮಾಡ್ತಾ ಇರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ವೀಕ್ಷಕರೇ, ದಿಢೀರ್ ಅಂತ ಖರೀದಿ ಮಾಡೋದು, ದಿಢೀರ್ ಅಂತ ಮಾರಾಟ ಮಾಡೋದು ಮಾಡಿದ್ರೆ ಈ ಚಾರ್ಟ್ ಅಲ್ಲಿ ಏರುಪೇರು ಆಗ್ತಾ ಇದೆ ವೀಕ್ಷಕರೇ. ಒಂದು ತರ ಇದು ಒಂದು ಏಣಿತರ ಆಟ ಆಗಿದೆ ಅಂತಾನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಎಲ್ಲಾ ಕೂಡ ಉಲ್ಟಾ ಆಗ್ತಾ ಇದೆ. ಒಂದು ಕಡೆಗೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನತೆ ತರ್ತಾ ಇದೆ. ಅಂದ್ರೆ ಯುದ್ಧದಲ್ಲಿ ಮತ್ತಷ್ಟು ಎಣ್ಣೆ ಹಾಕಿದಂತ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇರೋದೇ ಒಂದು ಸುವರ್ಣ ಅವಕಾಶ, ಒಂದು ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ನೀವು ನೋಡಿರ್ಬೋದು. ಈಗಾಗಲೇ 2,20,000 ರೂಪಾಯಿ ಅಂತ ಮತ್ತೆ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಕೂಡ ಆಗ್ತಾ ಇದೆ. ಮತ್ತೆ ಇಲ್ಲಿ ಢಮಾರ್ ಅಂತ ಕೆಳಗಡೆ ಬಿದ್ದಿದೆ ವೀಕ್ಷಕರೇ. ಅಂದ್ರೆ ಒಂದೇ ದಿನ 15,000 ರೂಪಾಯಿ 20,000 ರೂಪಾಯಿ ಇಷ್ಟು ಕಡಿಮೆ ಆಗೋದು ಅಂದ್ರೆ ಇದು ಸುಲಭದ ಆಟ ಅಲ್ಲ, ಹಾವು ಏಣಿ ಆಟ ಅಂತಾನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಇಳಿಕೆ ಆಗಿದ್ದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಯಾರೋ ಈ ಒಂದು ಬೆಳ್ಳಿ ಮಾರ್ಕೆಟ್ ಅನ್ನ ಮ್ಯಾನಿಪುಲೇಷನ್ ಮಾಡ್ತಿರ್ಬೋದು. ದಿಢೀರ್ ಅಂತ ಖರೀದಿ ಮಾಡೋದು, ದಿಢೀರ್ ಅಂತ ಮಾರಾಟ ಮಾಡೋದು ಮಾಡಿದ್ರೆ ಬಂಗಾರ ಮತ್ತು ಬೆಳ್ಳಿ ಈ ತರ ಏರಿಳಿತ ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಕರ್ನಾಟಕದಲ್ಲಿ ಬೆಳ್ಳಿ ತಾಜಾ ಬೆಲೆ ಎಷ್ಟಿರ್ಬೋದು ಅಂದ್ರೆ ವೀಕ್ಷಕರೇ, 2,50,000 ರೂಪಾಯಿ ನಿನ್ನೆ ಇತ್ತು, ಆದ್ರೆ ಇವತ್ತು 2,40,000 ಅಥವಾ 2,42,000 ರೂಪಾಯಿ ಅಥವಾ 2,37,000 ರೂಪಾಯಿ ತನಕ ಬರಬಹುದು. ಅಂದ್ರೆ ಮತ್ತೆ ಕೆಜಿ ಮೇಲೆ 12,000 ರಿಂದ 13,000 ರೂಪಾಯಿ ಅಷ್ಟು ಇಳಿಕೆ ಕಾಣಲಿದೆ ಬೆಳ್ಳಿ ಬೆಲೆ ಅಂತ ಹೇಳ್ಬೋದು ವೀಕ್ಷಕರೇ. ಆದ್ರೆ ಹೋದ ವಾರ 3,30,000 ರೂಪಾಯಿ ಇದ್ದ ಬೆಳ್ಳಿ, ಆದ್ರೆ ಈ ವಾರ ಕಳೆದ 10 ದಿನಗಳ ಹಿಂದೆ 3,30,000 ರೂಪಾಯಿ ಇತ್ತು, ಆದ್ರೆ ಇವತ್ತು ಬರೋಬ್ಬರಿ 2,20,000 ರೂಪಾಯಿ ಅಂತ ಬಂದಿದೆ. ಅಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಲ್ವರ್ ಫ್ಯೂಚರ್ಸ್ ವ್ಯಾಲ್ಯೂ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ತಜ್ಞರು ಕೂಡ 1,80,000 ರೂಪಾಯಿ ಆಸುಪಾಸಿನಲ್ಲಿ ಬೆಳ್ಳಿ ಬರಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ನೋಡೋಣ ಸರಿಯಾಗುತ್ತೋ ಇಲ್ವೋ ಅಂತ. ಈಗ ಬನ್ನಿ, ಬಂಗಾರದ ಕರ್ನಾಟಕದಲ್ಲಿ ತಾಜಾ ಬೆಲೆ ಎಷ್ಟಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ ವೀಕ್ಷಕರೇ. ಬಂಗಾರ ನೀವು ಯಾವ್ದು ಖರೀದಿ ಮಾಡಬೇಕು ಅಂದ್ರೆ ನಿಮ್ಮ ಜೇಬಿನಲ್ಲಿರೋ ಹಣ ಯಾವ ತರ ಉಳಿತಾಯವಾಗುತ್ತೆ, ಬಂಗಾರ ಖರೀದಿ ಮಾಡುವಾಗ ಯಾರು ಮೋಸ ಹೋಗ್ತಾರೆ, ಮೋಸ ಹೋಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ಇನ್ನು ಮುಖ್ಯವಾಗಿ ಈಗ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ, ಇನ್ನು ವೀಕ್ಷಕರೇ ಕೊನೆಯದಾಗಿ ನಿಮಗೆ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಮೊದಲಿಗೆ ನಾವು ನಿಮಗೆ ಕೇಂದ್ರ ಸರ್ಕಾರದ ನಿಯಮಗಳ ಬಗ್ಗೆ ಹೇಳಲಿದ್ದೇವೆ. ಬಂಗಾರದ ಬಗ್ಗೆ ನೀವು ಮನೆಯಲ್ಲಿ ಬಂಗಾರವನ್ನ ಇಡಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ
ಬಂಗಾರ ಯಾರು ಎಷ್ಟು ಇಡಬಹುದು? ಈಗ ಮದುವೆಯಾದ ಮಹಿಳೆಯರು 500 ಗ್ರಾಂ ವರೆಗೂ ತಮ್ಮ ಹತ್ತಿರ ಬಂಗಾರವನ್ನ ಇಟ್ಕೋಬಹುದು. ಇದಕ್ಕೆ ಯಾರು ಕೂಡ ನಿಮಗೆ ಬಿಲ್ ಕೇಳೋದಿಲ್ಲ. ಆದ್ರೆ ನೀವು 500 ಗ್ರಾಂ ಮೇಲೆ ಬಂಗಾರ ಮನೆಯಲ್ಲಿ ಇಡ್ತೀರಾ ಅಂದ್ರೆ ನಿಮ್ಮ ಹತ್ತಿರ ಅದಕ್ಕೆ ಬಿಲ್ ಅನ್ನ ಇರಬೇಕು. ಅಂದ್ರೆ ನೀವು ಖರೀದಿ ಮಾಡಿರೋ ಒಂದು ಪ್ರೂಫ್ ಇರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಬಿದ್ದಾಗ ಬಿಲ್ ತೋರಿಸಿಲ್ಲ ಅಂದ್ರೆ ನಿಮಗೆ ದಂಡ ಕೂಡ ಬೀಳಬಹುದು ವೀಕ್ಷಕರೇ. ಅದೇ ಮದುವೆಯಾಗದ ಹೆಣ್ಣು ಮಕ್ಕಳು 250 ಗ್ರಾಂ ವರೆಗೂ ಬಂಗಾರವನ್ನ ಸುಲಭವಾಗಿ ಮನೆಯಲ್ಲಿ ಇಟ್ಕೋಬಹುದು. 250 ಗ್ರಾಂ ಮೇಲೆ ಬಂಗಾರ ಇದ್ರೆ ಅದಕ್ಕೆ ಬಿಲ್ ಅಥವಾ ಇನ್ಕಮ್ ಸೋರ್ಸ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗ್ಲಿ ಬಿಡ್ಲಿ 100 ಗ್ರಾಂ ವರೆಗೂ ಮಾತ್ರ ಅವರು ಬಂಗಾರ ಸ್ಟೋರ್ ಮಾಡಬಹುದು ಫ್ರೀ ಆಗಿ. ಅಂದ್ರೆ ಯಾವುದೇ ಬಿಲ್ ಬೇಕಲ್ಲ. 100 ಗ್ರಾಂ ಮೇಲೆ ಏನಾದ್ರೂ ಬಂಗಾರ ನೀವು ಇಡ್ಕೋತೀರಾ ಅಂದ್ರೆ ಅದಕ್ಕೆ ನೀವು ಕೂಡ GST ಬಿಲ್ ಅನ್ನ ಕಂಪಲ್ಸರಿ ಆಗಿ ತಗೋಬೇಕಾಗುತ್ತೆ. ಇನ್ನು ಇನ್ಕಮ್ ಪ್ರೂಫ್ ಕೂಡ ನೀವು ತೋರಿಸಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ನವರು ಕೇಳಿದಾಗ. ಇನ್ನು ವೀಕ್ಷಕರೇ, ತುಂಬಾ ಜನ 2 ಲಕ್ಷ ರೂಪಾಯಿ ಮೇಲೆ ಏನಾದ್ರೂ ಕ್ಯಾಶ್ ನಲ್ಲಿ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ನೀವು ಪ್ಯಾನ್ ಕಾರ್ಡ್ ಕೊಡಬೇಕು ಅಥವಾ ನೀವು ನಿಮ್ಮ ಒಂದು ಆನ್ಲೈನ್ ಮೂಲಕವೇ RTGS ಅಥವಾ ನೆಫ್ಟ್ ಅನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದ್ರೂ 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಬನ್ನಿ, ಬಂಗಾರ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಅಂದ್ರೆ ಈಗ ಬೆಲೆ ಇಳಿಕೆ ಆಗುತ್ತೋ ಮತ್ತೆ ಏರಿಕೆ ಆಗುತ್ತೋ ಅಂತ ತಜ್ಞರು ಏನ್ ಹೇಳ್ತಾರಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಅಂದ್ರೆ ಮುಂದಿನ 2-3 ವರ್ಷದಲ್ಲಿ ಬಂಗಾರ ಮತ್ತೆ ಏರಿಕೆ ಆಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹೌದು, ಬಂಗಾರ ಮತ್ತೆ 1,20,000 ರೂಪಾಯಿ ತನ ಲಾಸ್ಟ್ ಬರಬಹುದು. ಅದಕ್ಕಿಂತ ಕೆಳಗೆ ಬರೋದು ಡೌಟು. ಅಂದ್ರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನ ಯಾರೆಲ್ಲ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ಒಂದು ಕಹಿ ಸುದ್ದಿ ಅಂತ ಹೇಳ್ಬೋದು. ತಜ್ಞರ ಲೆಕ್ಕಾಚಾರ ಪ್ರಕಾರ ಬಂಗಾರದ ಹಿಸ್ಟ್ರಿ ಅಂದ್ರೆ ಬಂಗಾರದ ಒಂದು ಇತಿಹಾಸ ನೋಡಿದ್ರೆ ಯಾವಾಗ್ಲೂ ಕೂಡ ಬಂಗಾರ ಜಂಪ್ ಆಗ್ತಾನೆ ಹೋಗಿದೆ, ಯಾವತ್ತೂ ಕೂಡ ಇಳಿಮುಖವಾಗಿದ್ದೇ ಇಲ್ಲ. ಇಳಿದ್ರೂ ಕೂಡ ಮತ್ತೆ ಅದರಷ್ಟೇ ಜಾಸ್ತಿ ಆಗಿರುತ್ತೆ. ನೋಡಿ, ಮೊನ್ನೆ 1,30,000 ರೂಪಾಯಿ ತನ ಬಂದಿತ್ತು ಬಂಗಾರ, ಆದ್ರೆ ದಿಢೀರನೆ ಮತ್ತೆ 1,50,000 ರೂಪಾಯಿ ತನ ಬಂದು ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಆದ್ರೆ ಮುಂದಿನ 2-3 ವರ್ಷದಲ್ಲಿ ಬಂಗಾರ ಬೆಲೆ ಮತ್ತೆ ಏರುಮುಖ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ವೀಕ್ಷಕರೇ ಈಗ ನಿಮಗೆ ಒಂದು ಖರೀದಿ ಮಾಡೋದಕ್ಕೆ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾವಾಗೆಲ್ಲ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿದ್ರೆ ನಿಮಗೆ ಎವರೇಜ್ ಬೈಯಿಂಗ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈಗ ವೀಕ್ಷಕರೇ, ನಾವು ನಿಮಗೆ ಸ್ಕ್ರೀನ್ ಮೇಲೆ ಲೈವ್ ಆಗಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಬಂಗಾರದ ವ್ಯಾಲ್ಯೂ ಕೂಡ ತೋರಿಸ್ತಾ ಇದ್ದೇವೆ. ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ನೋಡ್ತಿರ್ಬೋದು ಯಾವ ತರ ಬೆಲೆ ಮತ್ತೆ 4,000 ಪಾಯಿಂಟ್ಸ್ ಗಳು ಕಡಿಮೆ ಆಗಿದೆ ಅಂತ. ಅಂದ್ರೆ ಮತ್ತೆ ನಾಳೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ 2,000-2,500 ರೂಪಾಯಿ 10 ಗ್ರಾಂ ಮೇಲೆ ಇಳಿಕೆ ಆಗೋ ಮುನ್ಸೂಚನೆ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಬಂಗಾರದ ಬೆಲೆ ಮತ್ತೆ ಈಗ ಇಳಿಮುಖದಲ್ಲಿ ಸಾಗ್ತಾ ಇದೆ. ಯಾವಾಗೆಲ್ಲ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಯ್ತು ನೋಡಿ, ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದಲ್ಲಿ ಬೆಲೆ ಹಣ ಶಿಫ್ಟ್ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಬಂಗಾರದ ಹಣವನ್ನ ತಗೊಂಡ್ಬಿಟ್ಟು ಕಚ್ಚಾ ತೈಲ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಡಾಲರ್ ಬಲವಾಗ್ತಾ ಇದೆ, ಬಂಗಾರ ಬೆಳ್ಳಿ ವೀಕ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಇದೇ ತರ ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಕ್ರೂಡ್ ಆಯಿಲ್ ಗೆ ಡಿಮ್ಯಾಂಡ್ ಬರೋದ್ರಿಂದ ಕ್ರೂಡ್ ಆಯಿಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಮುಖ ಆಗೋ ಒಂದು ಮುನ್ಸೂಚನೆ ಕೂಡ ಕಾಣ್ತಾ ಇದೆ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು. ಈಗ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೀವು ಕೇಳೋದಾದ್ರೆ 10 ಗ್ರಾಮ್ಗೆ 1,10,170 ರೂಪಾಯಿ ಇವತ್ತಿನ ಬೆಲೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ವೀಕ್ಷಕರೇ, ಸಂಜೆ ಹೊತ್ತಿಗೆ ಬಂಗಾರದ ಮಾರ್ಕೆಟ್ ಮತ್ತಷ್ಟು ಇಳಿಕೆ ಆದ್ರೆ ಇದರದ್ದು ಬೆಲೆ 1,08,000 ರೂಪಾಯಿನೂ ಆಗ್ಬಹುದು ಇವತ್ತು ಸಂಜೆ ಒಳಗೂ ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲ ಆಭರಣ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ ನೋಡಿ, ಅವರು ಇವತ್ತು ಒಂದು ದಿನ ಸೈಲೆಂಟ್ ಆದ್ರೆ ನಾಳೆ ಮತ್ತಷ್ಟು ಇಳಿಕೆ ಆದ್ರೆ ನಿಮಗೆ ಲಾಭ ಅಂತಾನೆ ಹೇಳ್ಬಹುದು. ಇವತ್ತು 1,10,170 ರೂಪಾಯಿ ಇದೆ, ನಾಳೆ ಮತ್ತಷ್ಟು ಇಳಿಕೆ ಆದ್ರೆ ನಿಮಗೆ 1,08,000 ರೂಪಾಯಿಗೆ ಸಿಕ್ಕರೆ ನಿಮ್ದು 2,000 ರೂಪಾಯಿ ಜೇಬಿನಲ್ಲಿ ಹಣ ಉಳಿತಾಯವಾಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಇದು ನಾವು ಗ್ಯಾರಂಟಿ ಅಂತ ಹೇಳಲ್ಲ ವೀಕ್ಷಕರೇ. ಒಂದು ವೇಳೆ ಆದ್ರೆ ಮಾತ್ರ, ಒಂದು ವೇಳೆ ಉಲ್ಟಾನು ಆಗ್ಬಹುದು. 1,12,000 ರೂಪಾಯಿ ಆದ್ರೆ ನೀವು 2,000 ರೂಪಾಯಿ ಜಾಸ್ತಿನೂ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಹೇಳಿದಂತೆ ಬಂಗಾರದ ಬೆಲೆ ನಿರ್ಧಾರ ಆಗೋದಿಲ್ಲ ವೀಕ್ಷಕರೇ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಬಂಗಾರ ನೀವು ಖರೀದಿ ಮಾಡಿ. ಇದರಿಂದ ನಿಮಗೆ ಎವರೇಜ್ ಬೈಯಿಂಗ್ ಸಿಗುತ್ತೆ. ಅಂದ್ರೆ ಕಡಿಮೆ ಬೆಲೆಗೆ ನೀವು ಬಂಗಾರವನ್ನ ಖರೀದಿ ಮಾಡಬಹುದು. ಅಂದ್ರೆ ನೀವೀಗ 10 ಗ್ರಾಂ ಖರೀದಿ ಮಾಡ್ಬೇಕಂದ್ರೆ ಇವತ್ತು 10 ಗ್ರಾಂ ಖರೀದಿ ಮಾಡೋದರ ಬದಲಾಗಿ 2 ಗ್ರಾಂ ಅಥವಾ 3 ಗ್ರಾಂ ಅನ್ನ ಖರೀದಿ ಮಾಡಿ. ನಾಳೆ ಮತ್ತಷ್ಟು ಇಳಿಕೆ ಆದ್ರೆ ಮತ್ತೆ 2-3 ಗ್ರಾಂ ಖರೀದಿ ಮಾಡಿ, ಮತ್ತೆ ಇಳಿಕೆ ಆದ್ರೆ ಮತ್ತೆ 2-3 ಗ್ರಾಂ ಖರೀದಿ ಮಾಡಿ. ಈ ತರ ನೀವು ಖರೀದಿ ಮಾಡಿದ್ರೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ನಿಮಗೆ ಬಂಗಾರ ಸಿಕ್ಕಂತಾಗುತ್ತೆ ವೀಕ್ಷಕರೇ. ಈಗ ಬನ್ನಿ 22 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಣ. ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋಬೇಕಾ 22 ಕ್ಯಾರೆಟ್ ಚಿನ್ನ ತಗೋಬೇಕಾ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಮ ಜೇಬನಲ್ಲಿರೋ ಹಣ ಪೂರ್ತಿ ಉಳಿತಾಯ ಆಗ್ಬೇಕಂದ್ರೆ
18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಬಂಗಾರ ಇರುತ್ತೆ, ಅಂದ್ರೆ ಶುದ್ಧ ಬಂಗಾರ ಇರುತ್ತೆ. 9% ಮಾತ್ರ ಬಂಗಾರದಲ್ಲಿ ಮಿಕ್ಸಿಂಗ್ ಇರುತ್ತೆ ವೀಕ್ಷಕರೇ. ಸೊ ನೀವು ಈ ಒಂದು ಬಂಗಾರ ಖರೀದಿ ಮಾಡಿದ್ರೆ ಮುಂದೆ ನೀವು ನಿಮ್ಮ ಕಷ್ಟದ ಸಮಯದಲ್ಲಿ ಮಾರಾಟ ಮಾಡುವಾಗ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ ಅಂತಾನೆ ಹೇಳ್ಬಹುದು. ಅದೇ 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಶುದ್ಧವಾಗಿರುತ್ತೆ. ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ತಗೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ BIS ಹಾಲ್ ಮಾರ್ಕ್ ಇರೋ ಬಂಗಾರ ನೀವು ತಗೊಂಡ್ರೆ ಅದಕ್ಕೆ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಮತ್ತು ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಅಂತಾನು ಕೂಡ ಒಂದು BIS ಹಾಲ್ ಮಾರ್ಕ್ ಬರಲಿದೆ. ವೀಕ್ಷಕರೇ, ಕೇಂದ್ರ ಸರ್ಕಾರ ಈಗಾಗಲೇ BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನೇ ಮಾರಾಟ ಮಾಡಬೇಕು ಅಂತ ಕಡ್ಡಾಯ ಕೂಡ ಮಾಡಿದೆ. ಜನರು ಕೂಡ BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನೇ ಖರೀದಿ ಮಾಡಬೇಕು ಅಂತ ನಿಯಮ ಕೂಡ ಇರೋದ್ರಿಂದ ದಯವಿಟ್ಟು ನೀವು ಬಂಗಾರ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿನೇ ಖರೀದಿ ಮಾಡಿ. ಒಂದು ವೇಳೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ನಿಮಗೆ ಮೋಸ ಕೂಡ ಆಗೋ ಚಾನ್ಸ್ ಇರುತ್ತೆ. ಬಂಗಾರ ಎಷ್ಟಿದೆ, ಮಿಕ್ಸ್ ಎಷ್ಟಿದೆ ನಿಮಗೆ ಅರ್ಥನೇ ಆಗೋದಿಲ್ಲ. ಈಗ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 1,34,650 ರೂಪಾಯಿ ಇದೆ 10 ಗ್ರಾಮ್ಗೆ. ಇದ್ರ ಮೇಲೆ 3% GST ಮತ್ತು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತಾನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ನಾಳೆ ನಾಡಿದ್ದು ಮತ್ತೆ ಇಳಿಕೆ ಆಗ್ಬಹುದು ಬಂಗಾರ ಬೆಳ್ಳಿ ಬೆಲೆ ಅಂತ ಹೇಳಲಾಗ್ತಾ ಇದೆ. ಇನ್ನು 24 ಕ್ಯಾರೆಟ್ ಶುದ್ಧ ಚಿನ್ನ ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಇರಲ್ಲ ವೀಕ್ಷಕರೇ. ನೀವು ಹೂಡಿಕೆ ಮಾಡ್ಬೇಕಂದ್ರೆ 24 ಕ್ಯಾರೆಟ್ ಚಿನ್ನ ತಗೊಳ್ಳಿ ವೀಕ್ಷಕರೇ. ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ ಮತ್ತೆ ಇದ್ರ ಮೇಲೆ 3% GST ಮಾತ್ರ ಇರುತ್ತೆ. ಇದ್ರದ್ದು ಬೆಲೆ ಕೂಡ 1,46,890 ರೂಪಾಯಿ ಇದೆ ಇವತ್ತು. ಆದ್ರೆ ಮೊನ್ನೆ 1,55,000 ರೂಪಾಯಿ ಇತ್ತು. ಅಚ್ಚೆ ಮೊನ್ನೆ ಒಂದು ವಾರದ ಹಿಂದೆ 1,70,000 ರೂಪಾಯಿ ಇತ್ತು. ಆದ್ರೆ ಇವತ್ತು 1,46,000 ರೂಪಾಯಿ ಆಗಿದೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಮತ್ತೆ ಇಳಿಕೆ ಆಗಿರೋದ್ರಿಂದ ಇದ್ರದ್ದು ಬೆಲೆ 1,42,000 1,43,000 ರೂಪಾಯಿ ಆಸುಪಾಸಿನಲ್ಲಿ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ 10 ಗ್ರಾಮ್ ಚಿನ್ನದ ಬೆಲೆ ಇವತ್ತಿಂದು 1,46,890 ರೂಪಾಯಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.